ಓಂ ನಮಃ ಶಿವಾಯ. ಸ್ವಾಮಿ ಕುರಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಜಾಸ್ತಿ ಇದೆ ಅಂತ ಈ ಎಲ್ಲ ಒಂದು ಸೂಚನೆಗಳಿಂದ ಗೋಚರವಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ನೆಗೆಟಿವಿಟಿ ಇದೆ ಅಂದರೆ ಈ ಎಲ್ಲ ಸೂಚನೆಗಳು ನಿಮಗೆ ಒಂದಲ್ಲ ಒಂದು ಸೂಚನೆಗಳು ಕಂಡುಬರುವಂಥದ್ದು. ಅದು ಯಾವುದು ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಅದಕ್ಕೇನೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡೋದು ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಬೇಗನೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಆದವರು ಕೂಡ ಕೇಳಬಹುದು. ಹಾಗೆಯೇ ಪ್ರಶ್ನೆ ನೀವು ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಇಲ್ಲ ಅಂದರೆ ಉತ್ತರಿಸೋಕ್ಕೆ ಕಷ್ಟ ಆಗುತ್ತೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ಹಾಗೆಯೇ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಸಮಯದ ಅಭಾವ ಇದೆ. ಆದ್ದರಿಂದ ಅದರ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಕಾರಾತ್ಮಕತೆಗಳು ಅಂದರೆ ನೆಗೆಟಿವಿಟಿ ನಮ್ಮ ಮೇಲೆ ಕೆಲವೊಮ್ಮೆ ಪ್ರಭಾವ ಬೀರುವಂಥದ್ದು. ಇವುಗಳಿಂದ ತಪ್ಪಿಸಿಕೊಳ್ಳುವ ಹೆಚ್ಚಿನವರು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ನಕಾರಾತ್ಮಕತೆಗೆ ಪರಿಹಾರ ಮಾಡಿಕೊಳ್ಳುವ ಮುನ್ನ ನಕಾರಾತ್ಮಕತೆಯನ್ನು ಗುರುತಿಸುವುದು ತುಂಬಾ ಮುಖ್ಯವಾಗಿರುತ್ತೆ. ಯಾವೆಲ್ಲ ಸೂಚನೆಗಳು ಕಂಡುಬರುತ್ತೆ ಮನೆಯಲ್ಲಿ ನಕಾರಾತ್ಮಕತೆ ಜಾಸ್ತಿ ಇದೆ ಅಂದರೆ? ಜೀವನದಲ್ಲಿ ಧನಾತ್ಮಕತೆ ಅಂದರೆ ಮತ್ತು ನಕಾರಾತ್ಮಕತೆ ಅಂದರೆ ಪಾಸಿಟಿವಿಟಿ ಆ್ಯಂಡ್ ನೆಗೆಟಿವಿಟಿ ಎರಡೂ ಒಟ್ಟಿಗೆ ಹೋಗುವಂಥದ್ದು ಬರುವಂಥದ್ದು. ಇದು ನಿಖರವಾಗಿ ದೇವರುಗಳು ಮತ್ತು ರಾಕ್ಷಸರಂತೆ ಅಂತ ಹೇಳಲಾಗಿದೆ. ದೇವರುಗಳು ಅಂದರೆ ಏನು? ಧನಾತ್ಮಕತೆ. ರಾಕ್ಷಸರು ಅಂದರೆ ಏನು? ನಕಾರಾತ್ಮಕತೆ. ಹಾಗೆ ಮೊದಲಿಂದಲೂ ದೇವಾನುದೇವತೆಗಳ ನಡುವೆ ಯುದ್ಧ ನಡೆಯುತ್ತಲೇ ಇದೆ. ಅದರಲ್ಲಿ ಧನಾತ್ಮಕ ಶಕ್ತಿ ಇರುವಲ್ಲಿ ಋಣಾತ್ಮಕ ಶಕ್ತಿ ಇದ್ದೇ ಇರುತ್ತೆ ಅಲ್ವಾ? ಹಾಗೆಯೇ ನಕಾರಾತ್ಮಕತೆಗೆ ಭಯಪಡುವ ಅಗತ್ಯ ಇಲ್ಲ. ಬದಲಿಗೆ ಅದನ್ನು ಗುರುತಿಸಿ ತೆಗೆದುಹಾಕುವುದು ಮುಖ್ಯವಾಗಿರುತ್ತೆ. ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಮತ್ತು ಯಾವೆಲ್ಲ ಸೂಚನೆಗಳು ಸಿಗುವಂಥದ್ದು ಇದೆ ಅನ್ನೋದಕ್ಕೆ ಪೂಜೆಯ ಹೂವು ಬೀಳುವುದು. ನಕಾರಾತ್ಮಕ ಶಕ್ತಿಗಳು ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಮೇಲೆ ಪ್ರಭಾವ ಬೀರುವ ಪರಿಸ್ಥಿತಿ ಎದುರಾದರೆ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಲ್ವ, ಆ ಪೂಜೆ ಮಾಡುವ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ದೇವರಿಗೆ ಹೂವನ್ನು ಇಡುವಾಗ ಅದು ಪದೇ ಪದೇ ಕೆಳಗೆ ಬೀಳ್ತಾ ಇದ್ದರೆ ಅಥವಾ ಹೂವು ಎಲ್ಲಿಯಾದರೂ ಸಿಕ್ಕಿ ಹಾಕಿಕೊಳ್ತಾ ಇದ್ದರೆ ಅದು ನಕಾರಾತ್ಮಕ ಮತ್ತು ಅಶುಭ ಸೂಚನೆ ಆಗಿರುತ್ತೆ. ಹಾಗೆಯೇ ದೇವರ ವಿಗ್ರಹ ಒಡೆದು ಹೋಗುವುದು, ಅದು ಕೂಡ ಒಳ್ಳೆಯದಲ್ಲ. ದೇವರ ವಿಗ್ರಹಗಳು ಇದ್ದಕ್ಕಿಂತ ಕೈತಪ್ಪಿ ಬಿದ್ದು ಒಡೆದು ಹೋಗುವುದು ಅಥವಾ ಅವರು ಧರಿಸಿರುವ ಆಭರಣಗಳು ಏನಾದರೂ ಇದ್ದರೆ, ದೇವರಿಗೆ ನಾವು ಏನಾದರೂ ಆಭರಣಗಳನ್ನು ತೊಡಿಸಿದರೆ ಅದು ಮುರಿದು ಬೀಳುವುದು ನಕಾರಾತ್ಮಕ ಶಕ್ತಿ ಸಂಕೇತ. ಇಂಥ ಘಟನೆಗಳು ಮನೆಯಲ್ಲಿ ನಡೀತಾ ಇದ್ದರೆ ಅದ್ರ ಬಗ್ಗೆ ಎಚ್ಚರದಿಂದಿರುವುದು ತುಂಬಾ ಮುಖ್ಯ. ಇಂಥ ಘಟನೆಗಳು ಆಗದಾಗೆ ಅದರ ಬಗ್ಗೆ ಜಾಗ್ರತೆ ವಹಿಸಿದರೆ ಒಳ್ಳೆಯದು. ದೀಪ ಆರಿ ಹೋಗುವುದು, ಆರತಿ ಮಾಡುವಾಗ ದೀಪ ಆರಿ ಹೋಗುವುದು, ಅಖಂಡ ದೀಪ ಆರಿ ಹೋಗುವುದು ಅಥವಾ ಕೆಲವೊಮ್ಮೆ ದೀಪ ಒಂದೇ ಬಾರಿ ಜೋರಾಗಿ ಉರಿಯುವುದು ಮತ್ತು ಅದನ್ನು ಬೆಳಗಿಸಲು ಅನೇಕ ಬಾರಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸರಿ ಜೋರಾಗಿ ಉರಿಯುತ್ತೆ, ಇನ್ನು ಕೆಲವು ಗಡಿ ಏನು ನಾವು ಎಷ್ಟು ಅದನ್ನು ಬತ್ತಿಯನ್ನು ಒತ್ತಿಸುತ್ತೇವೋ ಅಷ್ಟು ಅದು ಆರಿ ಹೋಗುವಂಥದ್ದು. ಹಾಗೆಯೇ ಇದನ್ನು ಒಳ್ಳೆಯದಂತ ಪರಿಗಣಿಸಲಾಗುವುದಿಲ್ಲ. ಇದು ನಕಾರಾತ್ಮಕತೆಯ ಇನ್ನೊಂದು ಸೂಚನೆ ಆಗಿರುತ್ತೆ. ಕುಂಕುಮ ಬೀಳುವುದು, ಪೂಜೆ ವೇಳೆ ಕುಂಕುಮದ ಪೆಟ್ಟಿಗೆ ಕೆಳಗೆ ಬೀಳುವುದು ಎಂದರೆ ಆರ್ಥಿಕ ನಷ್ಟದ ಸಂಕೇತ. ಇದರೊಂದಿಗೆ ಪೂಜೆ, ತಟ್ಟೆ, ಕುಂಕುಮ, ಸಿಂಧೂರ ಬೀಳಿಸುವುದು ಬಲವಾದ ನಕಾರಾತ್ಮಕ ಶಕ್ತಿಯ ಆಕ್ರಮಣ ಅಂತಲೇ ಪರಿಗಣಿಸಲಾಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂದರೆ ಇವುಗಳನ್ನು ಮರೆತು ಬಿಡುವುದು. ಯಾವುದನ್ನು ಮರೆತು ಬಿಡುವುದು ಅಂದರೆ ಪೂಜೆಗೆ ಕುಳಿತುಕೊಂಡಿರ್ತೀರಿ, ಪೂಜೆಯ ನಿಯಮಗಳನ್ನು ಸಡನ್ನಾಗಿ ಮರೆತು ಹೋಗುವಂಥದ್ದು. ಯಾವ ಥರ ಪೂಜೆ ಮಾಡಬೇಕು ಅನ್ನೋದೇ ಒಂದು ಕ್ಷಣ ಗೊಂದಲ ಆಗುವಂಥದ್ದು. ಆ ಥರ ಎಲ್ಲ ಯಾವ ಥರ ಪೂಜೆ ಮಾಡಬೇಕು ಅನ್ನೋದೇ ಕೆಲವು ಸಲ ಮರೆತು ಹೋಗುವಂಥದ್ದು. ಹಾಗೆಯೇ ಯಾವ ಸ್ತೋತ್ರಗಳನ್ನು, ಮಂತ್ರಗಳನ್ನು ಅಥವಾ ಚಾಲಿಸ್ ಇತ್ಯಾದಿಗಳನ್ನು ಪಠಿಸಬೇಕು ಅನ್ನೋದು ಕೂಡ ಮರೆತು ಹೋಗುವಂಥದ್ದು ಕ್ಷಣಕ್ಕೆ. ಇದರರ್ಥ ನಿಮ್ಮ ಮೇಲೆ ನಕಾರಾತ್ಮಕತೆಯ ಪ್ರಭಾವ ಹೆಚ್ಚಿದೆ, ಆ ಮನೆಯಲ್ಲಿ ನಕಾರಾತ್ಮಕತೆ ಜಾಸ್ತಿ ಇದೆ ಅನ್ನೋದನ್ನು ಸೂಚಿಸುವಂಥದ್ದು. ಇಂಥ ಘಟನೆಗಳು ಸಂಭವಿಸಿದಾಗ ಸುತ್ತಮುತ್ತಲಿನ ಘಟನೆಗಳ ಕುರಿತು ಗಮನ ಹರಿಸಬೇಕು ಮತ್ತು ಅದಕ್ಕೆ ಏನಾದರೂ ನಾನು ಹೇಳ್ತೇನೆ, ಸಂಜೆಯ ಹೊತ್ತಿನಲ್ಲಿ ಧೂಪವನ್ನು ಇಡೀ ಮನೆಗೆ ಹೊತ್ತಿಸಿ ಅದರ ಹೊಗೆಯನ್ನು ಹರಡುವುದು. ಇಡೀ ಮನೆಗೆ ಏನಾದರೂ ನೆಗೆಟಿವಿಟಿ ಇದ್ದರೆ ಅದು ದೂರವಾಗುತ್ತೆ. ದಿನಾಲೂ ಧೂಪವನ್ನು ಹೊತ್ತಿಸಿ ಮನೆಗೆ ಫುಲ್ಲು ಅದರ ಹೊಗೆಯನ್ನು ಹರಡಿ ಮೂಲೆಗೆ ಹರಡಿ. ಈ ಥರ ಎಲ್ಲ ಇದು ಮಾಡುವಾಗ ಆದಷ್ಟು ನಕಾರಾತ್ಮಕ ಶಕ್ತಿಗಳು ಇದ್ದರೆ ದೂರವಾಗುತ್ತೆ. ಧೂಪ ಅದು ತುಂಬಾ ಒಳ್ಳೆಯದಾಗುತ್ತೆ. ಅದು ಸಂಜೆ ಹೊತ್ತಿನಲ್ಲಿ ಅಂತಲೇ ಹೇಳ್ಬೋದು. ಸಂಜೆ ಹೊತ್ತಿನಲ್ಲಿ ನೀವು ಪೂಜೆ ಮಾಡುವ ಸಮಯದಲ್ಲಿ ಅದನ್ನು
ಧೂಪವನ್ನು ಕೂಡ ಹೊಗೆಯನ್ನು ಹರಡಲಿಕ್ಕೆ ಪ್ರಯತ್ನ ಪಡಿ. ಅಂದರೆ ಸಾಧ್ಯವಾದರೆ ದಿನಾಲೂ ಮಾಡ್ತಾಯಿದ್ರೆ ಕೂಡ ಇದು ತುಂಬಾ ಒಳ್ಳೆಯದು. ಏನಾದರೂ ನಕಾರಾತ್ಮಕತೆ ಇದ್ದರೆ ದೂರವಾಗುತ್ತೆ.